ಇರೋದ್ರಿಂದ ಅವರು ನಮ್ಮ ಸಂಸ್ಥೆಯಲ್ಲೂ ಕೂಡ ತನಿಖೆಯನ್ನು ಮಾಡಲಿಕ್ಕೆ ಬಂದಿದ್ದರು. ಅವರಿಗೆ ನಾವು ಆಡಳಿತ ಮಂಡಳಿಯವರು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಮಾಹಿತಿಗಳನ್ನು ಒದಗಿಸಿದ್ದಾರೆ. ಅವರಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನೆಲ್ಲ ಕಲೆ ಹಾಕ್ಕೊಂಡು ಹೋಗಿದ್ದಾರೆ. ಹಾಗೂ ಈ ಸೇವಾ ಸಹಕಾರಿ ಸಂಘ ನಮ್ಮ ಸಂಘದಲ್ಲಿ ಮಾರುತಿ ಯಶವಂತ್ ಮಾಳ್ವಿಯವರು 2005ರಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದರು. ಅವ್ರದ್ದು ಯಾವ ರೀತಿಯಾದ ಉದ್ದೇಶಕ್ಕೆ ಲೋಕಾಯುಕ್ತ ದಾಳಿಯಾಗಿ ಇಲ್ಲಿ ಅದಕ್ಕೂ ನಮಗೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ. ಯಾಕಂದರೆ ನಮ್ಮಲ್ಲಿ ಅವರೊಂದು ಸಿಬ್ಬಂದಿಯಾಗಿ ಏನು ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇದ್ರು ಬಿಟ್ಟರೆ ಬೇರೆ ರೀತಿಯಾದ ಯಾವುದೇ ರೀತಿಯಾದ ಇದು ನಮ್ಮಲ್ಲಿಲ್ಲ. ಹಾಗೂ ನಮ್ಮ ಸದಸ್ಯರು ನಮ್ಮ ಸಂಘದಲ್ಲಿ ಅವರ್ಗದ ಸದಸ್ಯರು 939 ಜನ ಇದ್ದಾರೆ. ಬಹುವರ್ಗದ ಸದಸ್ಯರು 80 ಜನ ಇದ್ದಾರೆ. 939 ಬಹುವರ್ಗದ ಸದಸ್ಯರು 80 ಜನ ಇದ್ದಾರೆ. ಯಾವುದೇ ರೀತಿಯಾದ ನಮ್ಮ ರೈತರಿಗೆ ಸಂಘದ ಸದಸ್ಯರು ಆತಂಕ ಕೊಡುವ ಸಮಸ್ಯೆ ಇಲ್ಲ. ನಾವು ಯಾವತ್ತೂ ಸಂಘದ ಸದಸ್ಯರ ಜೊತೆಗೆ ಸಂಘದ ಎಲ್ಲ ರೀತಿಯಾದ ಸದಸ್ಯರ ಜೊತೆಗೆ ಅವರ ಹಿತವನ್ನು ಕಾಪಾಡಿ ನಾವು ಆಡಳಿತ ಮಂಡಳಿಯವರು ಬದ್ಧರಿದ್ದೇವೆ. ಅವರ ಆಂತರಿಕ ವ್ಯವಹಾರಕ್ಕೂ ನಮ್ಮ ಸಂಸ್ಥೆಯ ಇದಕ್ಕೂ ಯಾವುದೇ ರೀತಿಯಾದ ಲಿಂಕ್ ಇರುವುದಿಲ್ಲ. ಅವರ ಮುಂದಿನ ದಿನದಲ್ಲಿ ನಾವು ಕಾನೂನಿನ ಸಲಹೆಯನ್ನು ಪಡೆದುಕೊಂಡು ಯಾವ ರೀತಿಯಾಗಿ ಮುಂದುವರಿಬೇಕು ಅಂಥೇಳಿ ಅದ್ರ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದೆ. ನಮ್ಮ ಆಡಳಿತ ಮಂಡಳಿಯವರು ಈಗಾಗಲೇ ಒಂದು ಮೀಟಿಂಗ್ ಮಾಡಿ ನಾವು ಕಾನೂನು ಸಲಹೆಯನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಕಾನೂನಿನ ಸಲಹೆಯಂತೆ ಅವರ ಮೇಲೆ ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ಳಬೇಕು ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಸರ್ವ ಸದಸ್ಯರ ಒಪ್ಪಿಗೆಯ ಮೇರೆಗೆ ನಾವು ಅದನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ಸಂಬಂಧಪಟ್ಟ ಹಾಗೆ ನಿಮಗೆ ಕಾನೂನು ಪ್ರಕಾರ ನೀವೆಂತ ಸಂಸ್ಥೆಯಲ್ಲ ಅವರಿಂದ ಏನಾದರೂ ಅವ್ಯವಹಾರ ಆಗಿದೆಯೋ? ಸಂಸ್ಥೆಯಿಂದ ಯಾವುದೇ ರೀತಿಯಾದ ಅವ್ಯವಹಾರ ಆಗಿಲ್ಲ. ಆದರೆ ಒಂದು ನೌಕರನ ಮೇಲೆ FIR ಆದರೆ, ಅಂದರೆ ಯಾವುದೇ ಸರ್ಕಾರಿ ನೌಕರ ಇರ್ಬೋದು ಸಂಸ್ಥೆ ನೌಕರರ ಮೇಲೆ FIR ಆದರೆ ನಮಗೆ ಒಂದು ಮೇಲ್ನೋಟದ ಕಾನೂನು ಮಾಹಿತಿ ತಗೊಂಡಿರೋ ಪ್ರಕಾರ ಕಾನೂನು ಕ್ರಮವನ್ನು ಜರುಗಿಸ್ಬೋದು ಅನ್ನೋದು ಮಾಹಿತಿ ಇದೆ. ಅದಕ್ಕಾಗಿ ನಾವು ಒಳ್ಳೆಯ ಇವರನ್ನ ಕೋಆಪರೇಟಿವ್ ವ್ಯವಸ್ಥೆ ಒಳಗಡೆ ಇರುವಂಥ ವಕೀಲರ ಸಲಹೆಯನ್ನು ತಗೊಳ್ತೇವೆ. ಅಪವಾದ ಬಂದಿದೆ ಬಿಟ್ಟು ಆರೋಪ ಆಗಿದೆ ಈಗಷ್ಟೇ. ಆರೋಪ ಅಪರಾಧಿ ಅಲ್ಲ, ಆರೋಪ ಸಾಬೀತಾದ ಮೇಲೆ ಕ್ರಮ ತಗೋ.